ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ನನ್ನ ಚಾನೆಲ್ ನಲ್ಲಿ ನಿಯಮಿತ ವೀಕ್ಷಕರಿಗೆ ಒಂದು ವಿಚಾರ ಅತ್ಯಂತ ಸ್ಪಷ್ಟವಾಗಿ ಗೊತ್ತಿದೆ. ಕಳೆದ ಹಲವಾರು ವರ್ಷಗಳಿಂದ ನಾನು ಇದೇ ವಾಹಿನಿಯಲ್ಲಿ ಕೇಂದ್ರ ಸರ್ಕಾರದ ಸಾಧನೆಗಳು, ಪ್ರಧಾನಿ ನರೇಂದ್ರ ಮೋದಿ ಅವರ ಜಾಗತಿಕ ವರ್ಚಸ್ಸು ಮತ್ತು ಅವರ ಯೋಜನೆಗಳ ಬಗ್ಗೆ ಅತ್ಯಂತ ಹೆಮ್ಮೆಯಿಂದ ವಿಶ್ಲೇಷಣೆ ಮಾಡ್ತಾ ಇದ್ದೀನಿ. ದೇಶದ ಹಿತಾಸಕ್ತಿಯಿಂದ ಸರ್ಕಾರ ತೆಗೆದುಕೊಳ್ತಾ ಇರುವಂತಹ ಪ್ರತಿಯೊಂದು ದಿಟ್ಟ ನಿರ್ಧಾರಕ್ಕೂ ಕೂಡ ನಾನು ಬೆಂಬಲವಾಗಿ ನಿಂತಿದ್ದೆ. ಆದ್ರೆ ಇಂದು ನನ್ನ ಮನಸ್ಸು ಭಾರವಾಗಿದೆ. ದೇಶದ ರಾಜಧಾನಿ ನವದೆಹಲಿಯ ಜಂತರ್ ಮಂತರ್ ನಲ್ಲಿ ನಡೀತಾ ಇರುವಂತಹ ಆ ಒಂದು ಭೀಕರವಾದ ಅಮಾನವೀಯ ಘಟನೆ ನನ್ನನ್ನ ಅಕ್ಷರಶಃ ಬೆಚ್ಚಿ ಬೀಳಿಸ್ತಾ ಇದೆ. ಕಣ್ಣಿಗೆ ಕಟ್ಟಿದಂತಹ ಭ್ರಮೆಯ ಪೊರೆ ಇಂದು ಕಳಚಿ ಬಿದ್ದಿದೆ. ಸರ್ಕಾರ ಮಾಡಿರುವಂತಹ ಒಂದು ಭಾರಿ ದೊಡ್ಡ ತಪ್ಪನ್ನ ಎಂದು ನಾನು ಎತ್ತಿ ಹಿಡಿಯಲೇಬೇಕಾದಂತಹ ಅನಿವಾರ್ಯತೆ ಎದುರಾಗಿದೆ. ಹೌದು, ನ್ಯಾಯ ಕೇಳಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಂತಹ ನಮ್ಮ ದೇಶದ ವಿದ್ಯಾರ್ಥಿಗಳ ಮೇಲೆ ಕೇಂದ್ರ ಸರ್ಕಾರ ಅತ್ಯಂತ ಕ್ರೂರವಾಗಿ ಪೊಲೀಸರನ್ನ ಚೂಬಿಟ್ಟಿದೆ. ದೆಹಲಿ ಪೊಲೀಸರು ಮತ್ತು ರ್ಯಾಪಿಡ್ ಆಕ್ಷನ್ ಫೋರ್ಸ್ ನ ಸಿಬ್ಬಂದಿ ವಿದ್ಯಾರ್ಥಿಗಳ ಮೇಲೆ ರಾಕ್ಷಸರಿಗಿಂತಲೂ ಕೂಡ ಕಡಿಯಾಗಿ ವರ್ತಿಸ್ತಾ ಇದ್ದಾರೆ. ಲಾಠಿಗಳಿಗೆ ಮುಲೆಗಳನ್ನ ಚುಚ್ಚಿಕೊಂಡು ವಿದ್ಯಾರ್ಥಿಗಳ ಜೀವ ಹೋಗುವ ಮಟ್ಟಿಗೆ ಅಮಾನವೀಯವಾಗಿ ಥಳಿಸ್ತಾ ಇದ್ದಾರೆ. ಇನ್ನು ಕರುಳು ಹಿಂಡುವಂತಹ ವಿಚಾರ ಅಂದ್ರೆ ಪ್ರತಿಭಟನೆಯಲ್ಲಿದ್ದಂತಹ ಯುವತಿಯರು ಎನ್ನುವಂತಹ ಕನಿಷ್ಠ ಮಾನವೀಯತೆಯನ್ನು ಮರೆತಂತಹ ಅವರು ವಿದ್ಯಾರ್ಥಿನಿಯರ ಸಮವಸ್ತ್ರವನ್ನ ಹರಿದು ಹಾಕಿ ಕಾಮುಕರಂತೆ ವರ್ತಿಸಿರುವಂತಹ ಘಾತಕಾರಿ ಘಟನೆಗಳು ಅಲ್ಲಿ ನಡೆದು ಹೋಗಿದ್ದಾವೆ. ಖಾಕಿ ಪಡೆಯ ಜೊತೆಗೆ ಯಾವುದೇ ಯೂನಿಫಾರ್ಮ್ ಇಲ್ಲದಂತಹ ನೂರಾರು ಅಪರಿಚಿತ ಗೂಂಡಾಗಳು ಸೇರ್ಕೊಂಡು ಯುವಕರ ಮೇಲೆ ನಡೆಸಿದಂತಹ ಭೀಕರ ಆಕ್ರಮಣ ಇಡೀ ಪ್ರಜಾಪ್ರಭುತ್ವವನ್ನೇ ತಲೆ ತಗ್ಗಿಸುವಂತೆ ಮಾಡಿದೆ. ಅಷ್ಟಕ್ಕೂ ಜಂತರ್ ಮಂತರ್ ನಲ್ಲಿ ವಿದ್ಯಾರ್ಥಿಗಳ ಮೇಲೆ ಈ ಪರಿ ಕ್ರೌರ್ಯ ಮೆರೆಯಲು ಕೇಂದ್ರ ಸರ್ಕಾರಕ್ಕೆ ಇದ್ದ ಅಸಲಿ ಅನಿವಾರ್ಯತೆ ಆದ್ರೂ ಏನು? ಪೊಲೀಸರೇ ಖುದ್ದಾಗಿ ಕಲ್ಲು ತೂರಾಟ ಮಾಡಿ ವಿದ್ಯಾರ್ಥಿಗಳ ಮೇಲೆ ಗೂಬೆ ಕೂರಿಸಿದ ಆ ಕರಾಳ ಷಡ್ಯಂತ್ರ ಎಂಥದ್ದು? ಯುವತಿಯರ ಮೇಲೆ ದೌರ್ಜನ್ಯ ಎಸಗಿದಂತಹ ನಕಲಿ ಪೊಲೀಸರು ಯಾರು? ಇಷ್ಟೆಲ್ಲ ರಾದ್ಧಾಂತಗಳು ನಡೀತಾ ಇದ್ರು ಕೂಡ ಗೃಹ ಸಚಿವ ಅಮಿತ್ ಶಾ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಸಂಪೂರ್ಣವಾಗಿ ಮೌನ ವಹಿಸಿರೋದಾದ್ರೂ ಯಾಕೆ? ಇಂದಿನ ಯುವಕರೇ ನಾಳಿನ ಭವಿಷ್ಯ ಅಂತ ಭಾಷಣ ಮಾಡುವ ನಾಯಕರೇ ಅದೇ ಭವಿಷ್ಯದ ಮೇಲೆ ರಕ್ತ ದೋಕುಳಿ ಹರಿಸ್ತಾ ಇರೋದು ಎಷ್ಟು ಸರಿ? ನಾವೆಲ್ಲರೂ ಈಗಲೇ ಎಚ್ಚೆತ್ತುಕೊಳ್ಳದೆ ಇದ್ರೆ ಮುಂದೆ ಗುಲಾಮರಾಗುವುದು ಖಚಿತ ಅಲ್ವಾ? ಬನ್ನಿ ಇವತ್ತಿನ ಎಕ್ಸ್ಕ್ಲೂಸಿವ್ ಡೀಟೇಲ್ ರಿಪೋರ್ಟ್ ನಲ್ಲಿ ಜಂತರ್ ಮಂತರ್ ನ ಕರಾಳ ದಿನ, ಖಾಕಿ ಪಡೆಯ ದೌರ್ಜನ್ಯ ಮತ್ತು ಕೇಂದ್ರ ಸರ್ಕಾರದ ಈ ಸರ್ವಾಧಿಕಾರಿ ಧೋರಣೆಯ ಪ್ರತಿಯೊಂದು ರೋಚಕ ಮತ್ತು ಆಘಾತಕಾರಿ ಮಾಹಿತಿಯನ್ನ ಅತ್ಯಂತ ವಿವರವಾಗಿ ಅರ್ಥ ಮಾಡ್ಕೊಳ್ಳೋಣ. ಪ್ರತಿಯೊಬ್ಬ ದೇಶ ಪ್ರೇಮಿಯೂ ಕೂಡ ಕಣ್ಣು ತೆರೆದು ನೋಡ್ಲೇಬೇಕಾದಂತಹ ಮಹತ್ವದ ಮಾಹಿತಿ ಇದು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ, ಜಂತರ್ ಮಂತರ್ ನಲ್ಲಿ ನ್ಯಾಯ ಕೇಳಿ ಪ್ರತಿಭಟನೆ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳ ಮೇಲೆ ದೆಹಲಿ ಪೊಲೀಸರು ಲಾಠಿ ಚಾರ್ಜ್ ಮಾಡಿ ಅವರನ್ನ ಆ ಪರಿ ಹೊಡೆದಿದ್ದು ಸರಿನಾ ತಪ್ಪ? ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ಈ ವಿಡಿಯೋವನ್ನ ನೋಡ್ತಾ ಇರುವಂತಹ ನಿಮ್ಮ ಬೆಂಬಲ ಯಾರಿಗೆ? ಕೇಂದ್ರ ಸರ್ಕಾರಕ್ಕ ಅಥವಾ ವಿದ್ಯಾರ್ಥಿಗಳಿಗ? ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಸ್ನೇಹಿತರೆ, ಈ ಕರಾಳ ಘಟನೆಯ ವಿಶ್ಲೇಷಣೆಗೂ ಮುನ್ನ ನಾನೊಂದು ವಿಚಾರವನ್ನ ಕ್ಲಿಯರ್ ಮಾಡ್ತೀನಿ. ನಾನು ಯಾವುದೇ ರಾಜಕೀಯ ಪಕ್ಷದ ಏಜೆಂಟ್ ಅಲ್ಲ. ಪ್ರಧಾನಿಯವರು ಒಳ್ಳೆಯ ಕೆಲಸ ಮಾಡಿದಾಗ ನಾನು ಅದನ್ನ ಮುಕ್ತ ಕಂಠದಿಂದ ಇದೇ ವಾಹಿನಿಯಲ್ಲಿ ಕೊಂಡಾಡಿದ್ದೇನೆ. ಕಾಶ್ಮೀರದ ವಿಚಾರವಾಗಿರಲಿ, ಜಾಗತಿಕ ವೇದಿಕೆಯಾಗಿರಲಿ, ಸರ್ಕಾರದ ಬೆನ್ನಿಗೆ ನಿಂತಿದ್ದೇನೆ. ಆದ್ರೆ ನ್ಯಾಯ ಕೇಳಲು ಬಂದಂತಹ ಸ್ವಂತ ದೇಶದ ಮಕ್ಕಳ ಮೇಲೆಯೇ ಉಸಿರು ಚೆಲ್ಲುವಂತಹ ಹಂತಕ್ಕೆ ಪೊಲೀಸರನ್ನ ಚೂ ಬಿಟ್ಟಾಗ ಅದನ್ನ ಸಮರ್ಥನೆ ಮಾಡಿಕೊಳ್ಳಲು ನನ್ನ ಆತ್ಮಸಾಕ್ಷಿ ಖಂಡಿತವಾಗಿಯೂ ಕೂಡ ಒಪ್ತಾ ಇಲ್ಲ. ತಪ್ಪು ಯಾರೇ ಮಾಡಿರ್ಲಿ ಅದು ತಪ್ಪೇ. ಆಡಳಿತ ಯಂತ್ರ ತನ್ನ ಮಿತಿ ಮೀರಿ ವಿದ್ಯಾರ್ಥಿಗಳ ರಕ್ತ ಹರಿಸಿದಾಗ ಅದನ್ನ ಪ್ರಶ್ನಿಸುವುದು ಪ್ರತಿಯೊಬ್ಬ ಪತ್ರಕರ್ತ ಮತ್ತು ನಾಗರಿಕನ ಆದ್ಯ ಕರ್ತವ್ಯವಾಗಿದೆ. ಈ ವಿಚಾರವನ್ನ ಕನ್ನಡ ಮಾಧ್ಯಮಗಳು ಕೂಡ ಬಿತ್ತರಿಸಬೇಕಾಗಿತ್ತು. ಆದ್ರೆ ಕನ್ನಡ ಮಾಧ್ಯಮಗಳು ಕೂಡ ಮೌನ ವಹಿಸಿದ್ದಾವೆ. ಹೀಗಾಗಿ ನನ್ನ ಚಾನೆಲ್ ನಲ್ಲಿ ಈ ವಾಸ್ತವವನ್ನ ಕನ್ನಡಿಯಂತೆ ನಿಮ್ಮ ಮುಂದಿಡ್ತಾ ಇದ್ದೀನಿ. ದೆಹಲಿಯ ಜಂತರ್ ಮಂತರ್ ಅಂದ್ರೆ ಅದು ಭಾರತದ ಪ್ರಜಾಪ್ರಭುತ್ವದ ಅತಿ ದೊಡ್ಡ ಪ್ರತಿಭಟನಾ ತಾಣ. ನಮ್ಮ ಹಕ್ಕುಗಳಿಗಾಗಿ ಆಗ್ರಹಿಸಿ ಸಾವಿರಾರು ವಿದ್ಯಾರ್ಥಿಗಳು ಅಲ್ಲಿ ಶಾಂತಿಯುತವಾಗಿ ಧರಣಿ ನಡೆಸ್ತಾ ಇದ್ರು. ಅವರ ಕೈಯಲ್ಲಿ ಯಾವುದೇ ಆಯುಧಗಳಿರಲಿಲ್ಲ. ಅವರ ಬಳಿ ಇದ್ದದ್ದು ಕೇವಲ ಪ್ಲಾಕಾರ್ಡ್ಗಳು ಮತ್ತು ಸಂವಿಧಾನದ ಮೇಲಿನ ನಂಬಿಕೆ ಮಾತ್ರ. ಆದ್ರೆ ಸರ್ಕಾರಕ್ಕೆ ವಿದ್ಯಾರ್ಥಿಗಳ ಧ್ವನಿ ಅತಿ ದೊಡ್ಡ ನಡಕವನ್ನು ಹುಟ್ಟಿಸಿತ್ತು. ಏಕಾಏಕಿ ನೂರಾರು ವಾಹನಗಳಲ್ಲಿ ಬಂದಿಳಿದಂತಹ ದೆಹಲಿ ಪೊಲೀಸರು ಮತ್ತು ರ್ಯಾಪಿಡ್ ಆಕ್ಷನ್ ಫೋರ್ಸ್ ನ ಸಿಬ್ಬಂದಿ ಯಾವುದೇ ಮುನ್ಸೂಚನೆ ನೀಡದೆ ವಿದ್ಯಾರ್ಥಿಗಳ ಮೇಲೆ ಮುಗಿಬೀಳುತ್ತಾರೆ. ಶಾಂತಿಯುತವಾಗಿದ್ದಂತಹ ಜಂತರ್ ಮಂತರ್ ಕೇವಲ ಕೆಲವು ನಿಮಿಷಗಳಲ್ಲಿ ಅಕ್ಷರಶಃ ಒಂದು ಭೀಕರ ರಣಾಂಗಣವಾಗಿ ಬದಲಾಗೋಯಿತು. ಪೊಲೀಸರ ಕಣ್ಣುಗಳಲ್ಲಿ ರಕ್ತದಾಹ ಎದ್ದು ಕಾಣಿಸ್ತಾ ಇತ್ತು. ಸಾಮಾನ್ಯವಾಗಿ ಗುಂಪುಗಳನ್ನು ಚದುರಿಸಲು ಪೊಲೀಸರು ಫೈಬರ್ ಲಾಠಿಗಳನ್ನು ಬಳಸ್ತಾರೆ. ಆದ್ರೆ ಜಂತರ್ ಮಂತರ್ ನಲ್ಲಿ ನಡೆದದ್ದು ಪೊಲೀಸರ ಕಾರ್ಯಾಚರಣೆಯಾಗಿರಲಿಲ್ಲ, ಬದಲಾಗಿ ಅದೊಂದು ವ್ಯವಸ್ಥಿತ ನರಮೇಧವಾಗಿತ್ತು. ವಿದ್ಯಾರ್ಥಿಗಳ ಬೆನ್ನಿನ ಮೇಲೆ ಮತ್ತು ತಲೆಯ ಮೇಲೆ ಬೀಳ್ತಾ ಇದ್ದಂತಹ ಆ ಮರದ ದೊಣ್ಣೆಗಳಿಗೆ ಉದ್ದುದ್ದವಾದಂತಹ ಮೊಳೆಗಳನ್ನ ಜಡಿಯಲಾಗಿತ್ತು ಎನ್ನುವ ಆಘಾತಕಾರಿ ಆರೋಪಗಳು ಮತ್ತು ಸಾಕ್ಷ್ಯಗಳು ಹೊರಬೀಳ್ತಾ ಇದ್ದಾವೆ. ಮೊಳೆ ಚುಚ್ಚಿದಂತಹ ಲಾಟೆಗಳಿಂದ ಹೊಡೆದ್ರೆ ದೇಹದ ಮಾಂಸ ಕಿತ್ತು ಬರುತ್ತೆ, ರಕ್ತದೋಕುಳಿಯೇ ಹರಿಯುತ್ತೆ ಎನ್ನುವಂತಹ ಕನಿಷ್ಠ ಜ್ಞಾನ ಆ ಭದ್ರತಾ ಪಡೆಗಳಿಗೆ ಇರಲೇ ಇಲ್ವಾ? ವಿದ್ಯಾರ್ಥಿಗಳನ್ನ ನೆಲಕ್ಕೆ ಕೆಡವಿ ಅವರ ಜೀವ ಹೋಗುವ ಮಟ್ಟಕ್ಕೆ ಬೂಟು ಕಾಲಿನಿಂದ ಒದಿಯೋದು ಆ ರಾಕ್ಷಸರ ಅಮಾನವೀಯತೆ ಪರಮಾವಧಿಯನ್ನೇ ಮೆರೆದಿತ್ತು. ಇಂತಹ ಕ್ರೂರ ತಂತ್ರಗಳನ್ನ ನಕ್ಸಲರ ವಿರುದ್ಧವೂ ಬಳಸದಂತಹ ಪೊಲೀಸರು ಸ್ವಂತ ದೇಶದ ವಿದ್ಯಾರ್ಥಿಗಳ ಮೇಲೆ ಬಳಸಿದ್ದು ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಈ ಇಡೀ ಕಾರ್ಯಾಚರಣೆಯಲ್ಲಿ ಅತ್ಯಂತ
ಅತ್ಯಂತ ಅನುಮಾನಾಸ್ಪದ ಮತ್ತು ಕಳವಳಕಾರಿ ವಿಚಾರ ಅಂದ್ರೆ ಖಾಕಿ ಪಡೆಯ ಜೊತೆಗೆ ಎಂಟ್ರಿ ಕೊಟ್ಟಂತಹ ಆ ಯೂನಿಫಾರ್ಮ್ ಇಲ್ಲದಂತಹ ನೂರಾರು ಅಪರಿಚಿತ ಗುಂಡಾಗಳು. ಅವರು ಯಾವುದೇ ಪೊಲೀಸ್ ಸಮವಸ್ತ್ರವನ್ನು ಧರಿಸಿರಲಿಲ್ಲ, ಅವರ ಬಳಿ ಯಾವುದೇ ನೇಮ್ ಬ್ಯಾಡ್ಜ್ ಕೂಡ ಇರಲಿಲ್ಲ. ಆದ್ರೆ ಅವರ ಕೈಯಲ್ಲಿ ಉದ್ದುದ್ದವಾದಂತಹ ದೊಣ್ಣೆಗಳಿದ್ವು ಮತ್ತು ಅವರು ಪೊಲೀಸರ ಜೊತೆಗೂಡಿ ವಿದ್ಯಾರ್ಥಿಗಳನ್ನ ಅಟ್ಟಾಡಿಸಿ ಹೊಡಿತಾ ಇದ್ರು. ಪೊಲೀಸರು ಈ ಗೂಂಡಾಗಳಿಗೆ ಸಂಪೂರ್ಣ ರಕ್ಷಣೆ ನೀಡ್ತಾ ಇದ್ರು. ಹಾಗಾದ್ರೆ ಆ ಯೂನಿಫಾರ್ಮ್ ಇಲ್ಲದಂತಹ ಗೂಂಡಾಗಳು ಯಾರು? ಅವರನ್ನ ಕರೆತಂದದ್ದು ಯಾರು? ಸರ್ಕಾರದ ವಿರುದ್ಧ ಧ್ವನಿ ಎತ್ತಿದವರನ್ನ ಬಗ್ಗು ಬಡಿಯಲು ವ್ಯವಸ್ಥೆಯೇ ನಿರ್ಮಾಣ ಮಾಡಿದಂತಹ ಪ್ರೈವೇಟ್ ಆರ್ಮಿ ಇದಾಗಿದ್ಯಾ ಎನ್ನುವಂತಹ ಭಾರಿ ದೊಡ್ಡ ಸಂಶಯ ಇದೀಗ ಇಡೀ ದೇಶಾದ್ಯಂತ ಕೇಳಿ ಬರ್ತಾ ಇದೆ. ಪುರುಷ ವಿದ್ಯಾರ್ಥಿಗಳಿಗೆ ಹೊಡೆದಿದ್ದೆ ಭಾರಿ ದೊಡ್ಡ ಅಪರಾಧ. ಆದ್ರೆ ಅಲ್ಲಿನ ಭದ್ರತಾ ಪಡೆಗಳು ಯುವತಿಯರು ಎನ್ನುವ ಕನಿಷ್ಠ ಗೌರವವನ್ನು ಕೊಡದೆ ಅವರ ಮೇಲೆ ತೋರಿದಂತಹ ಪೈಶಾಚಿಕ ವರ್ತನೆಯನ್ನ ಕೇಳಿದ್ರೆ ಪ್ರತಿಯೊಬ್ಬರ ರಕ್ತ ಕೂಡ ಕುದಿಯುತ್ತೆ. ನ್ಯಾಯ ಕೇಳಲು ಬಂದ ವಿದ್ಯಾರ್ಥಿನಿಯರ ತಲೆ ಕೂದಲು ಹಿಡಿದು ಎಳೆದಾಡ್ತಾರೆ. ಲೇಡಿ ಪೊಲೀಸರ ಜೊತೆಗೆ ಪುರುಷ ಪೊಲೀಸರು ಕೂಡ ಯುವತಿಯರ ಮೇಲೆ ಮುಗಿಬಿದ್ದು ಅವರ ವಸ್ತ್ರಗಳನ್ನ ಹರಿದು ಹಾಕ್ತಾರೆ. ಕೆಲವರು ಕೇವಲ ಪ್ರತಿಭಟನಾಕಾರರನ್ನ ನಿಯಂತ್ರಿಸುವ ನೆಪದಲ್ಲಿ ಅಕ್ಷರಶಃ ಕಾಮುಕರಂತೆ ವರ್ತಿಸಿ ಹೆಣ್ಣು ಮಕ್ಕಳ ಮೈ ಮೇಲೆ ಕೈ ಹಾಕುವುದು ಅತ್ಯಂತ ಹೇಯ ಕೃತ್ಯಗಳನ್ನ ಮಾಡಿದ್ದಾರೆ. ರಕ್ಷಣೆ ನೀಡಬೇಕಾದ ಪೊಲೀಸರು ಈ ರೀತಿ ರಾಕ್ಷಸರ ವೇಷದಲ್ಲಿ ಭಕ್ಷಕರಾದ್ರೆ ಈ ದೇಶದ ಹೆಣ್ಣು ಮಕ್ಕಳು ನ್ಯಾಯ ಕೇಳಿಕೊಂಡು ಯಾರ ಬಳಿ ಹೋಗ್ಬೇಕು ಹೇಳಿ? ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಲು ಪೊಲೀಸರಿಗೆ ಒಂದು ಬಲವಾದ ಕಾರಣ ಬೇಕಿತ್ತು. ಆ ಕಾರಣವನ್ನ ಅವರೇ ಸೃಷ್ಟಿ ಮಾಡಿಕೊಂಡ್ರು ಎನ್ನುವುದು ಇಡೀ ಘಟನೆಯ ಅತಿ ದೊಡ್ಡ ಕರಾಳ ಮುಖವಾಗಿದೆ. ವಿದ್ಯಾರ್ಥಿಗಳು ಶಾಂತಿಯುತವಾಗಿದ್ರು ಕೂಡ ಪೊಲೀಸರ ಕಡೆಯಿಂದಲೇ ಮತ್ತು ಆ ಯೂನಿಫಾರ್ಮ್ ಇಲ್ಲದ ಗುಂಡಾಗಳು ಕಡೆಯಿಂದಲೇ ಏಕೈಕಿ ಕಲ್ಲು ತೂರಾಟ ಶುರುವಾಗುತ್ತೆ. ಉದ್ದೇಶಪೂರ್ವಕವಾಗಿ ಕಲ್ಲು ತೂರಿ ವಿದ್ಯಾರ್ಥಿಗಳು ಹಿಂಸಾಚಾರಕ್ಕೆ ಇಳಿದಿದ್ದಾರೆ ಎನ್ನುವಂತಹ ಸುಳ್ಳು ವರದಿಯನ್ನು ಸೃಷ್ಟಿಸಲಾಗುತ್ತೆ. ಇದನ್ನೇ ನೆಪವಾಗಿಟ್ಕೊಂಡು ಇಡೀ ಜಂತರ್ ಮಂತರ್ನಲ್ಲಿ ರಕ್ತಪಾತ ಮಾಡಲಾಯಿತು. ಸರ್ಕಾರದ ಪರವಾಗಿರುವಂತಹ ಕೆಲವು ಮಾಧ್ಯಮಗಳು ಕೂಡ ಇದೇ ಸುಳ್ಳು ಸುದ್ದಿಗಳನ್ನ ಬಿತ್ತರಿಸಿ ವಿದ್ಯಾರ್ಥಿಗಳನ್ನೇ ಅಪರಾಧಿಗಳನ್ನಾಗಿ ಮಾಡುವ ಭಾರಿ ದೊಡ್ಡ ಷಡ್ಯಂತ್ರಗಳನ್ನ ಅತ್ಯಂತ ಯಶಸ್ವಿಯಾಗಿ ಕಾರ್ಯಗತಗೊಳಿಸಿದ್ದಾವೆ. ದೆಹಲಿಯ ಪೊಲೀಸ್ ವ್ಯವಸ್ಥೆ ಬರುವುದು ನೇರವಾಗಿ ಕೇಂದ್ರ ಗೃಹ ಸಚಿವಾಲಯದ ಅಡಿಯಲ್ಲೇ. ಅಂದ್ರೆ ಗೃಹ ಸಚಿವ ಅಮಿತ್ ಶಾ ಅವರ ಅಣತಿ ಇಲ್ಲದೆ ದೆಹಲಿಯಲ್ಲಿ ಒಂದು ಸಣ್ಣ ಎಲೆಯೂ ಕೂಡ ಅಲುಗಾಡಲು ಸಾಧ್ಯವಿಲ್ಲ. ಹಾಗಿದ್ದಾಗ ಇಷ್ಟೊಂದು ಭಾರಿ ದೊಡ್ಡ ನರಮೇಧ ರಾಜಧಾನಿಯಲ್ಲಿ ನಡೀತಾ ಇದ್ರೂ ಕೂಡ ಕೇಂದ್ರ ಸರ್ಕಾರ ಮೌನವಾಗಿರೋದಾದ್ರೂ ಯಾಕೆ? ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಭಾಷಣದಲ್ಲಿ ಇಂದಿನ ಯುವಕರೇ ನಾಳಿನ ಭವಿಷ್ಯ, ಭಾರತವನ್ನ ವಿಶ್ವಗುರು ಮಾಡುವ ಶಕ್ತಿ ಯುವಕರಲ್ಲಿದೆ ಅಂತ ವೇದಿಕೆಗಳ ಮೇಲೆ ಭಾರಿ ಭಾಷಣವನ್ನ ಬಿಗಿತಾ ಇರ್ತಾರಲ್ಲ. ಆದ್ರೆ ಅದೇ ಯುವಕರು ತಮ್ಮ ಹಕ್ಕುಗಳಿಗಾಗಿ ಬೀದಿಗೆ ಬಂದಾಗ ಅವರ ಮೇಲೆ ಮೊಳೆ ಚುಚ್ಚಿದ ಲಾಠಿಗಳನ್ನ ಪ್ರಯೋಗ ಮಾಡ್ತಾರಲ್ಲ. ಇದೇನಾ ನವ ಭಾರತದ ಅಸಲಿ ಚಿತ್ರಣ? ಈ ಘಟನೆಗೆ ನೇರವಾಗಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರೇ ಹೊಣೆಗಾರಿಕೆಯಾಗಬೇಕಲ್ವಾ? ಈ ಆಕ್ರೋಶದ ಪ್ರಶ್ನೆಗಳು ಕೂಡ ಸಾರ್ವಜನಿಕ ವಲಯದಿಂದ ತೂರಿ ಬರ್ತಾ ಇದ್ದಾವೆ. ಯಾವುದೇ ಒಂದು ದೇಶ ತನ್ನ ಯುವ ಶಕ್ತಿಯನ್ನ ಗೌರವಿಸದಿದ್ರೆ ಆ ದೇಶದ ಭವಿಷ್ಯ ಕಂಪ್ಲೀಟ್ ಆಗಿ ನಾಶವಾಗುತ್ತೆ ಎನ್ನುವುದು ಇತಿಹಾಸ ಕಲಿಸಿದ ಪಾಠ. ಇಂದು ಬೀದಿಯಲ್ಲಿ ಪೆಟ್ಟು ತಿಂತಾ ಇದ್ದವರು ಯಾವುದೋ ಉಗ್ರಗಾಮಿಗಳಲ್ಲ ಅಥವಾ ದೇಶದ್ರೋಹಿಗಳಲ್ಲ. ಅವರು ಈ ದೇಶದ ಸಾಮಾನ್ಯ ರೈತರ, ಕೂಲಿ ಕಾರ್ಮಿಕರ ಮತ್ತು ಮಧ್ಯಮ ವರ್ಗದ ಮಕ್ಕಳು. ಅವರು ಕೇಳ್ತಾ ಇರೋದು ಕೇವಲ ನ್ಯಾಯಯುತವಾದಂತಹ ಬೇಡಿಕೆಗಳನ್ನ ಮಾತ್ರ. ಅವರ ಧ್ವನಿಯನ್ನ ಆಲಿಸುವ ಬದಲು ಅವರ ಭವಿಷ್ಯವನ್ನೇ ಹಾಳು ಮಾಡುವಂತಹ ಈ ಸರ್ವಾಧಿಕಾರಿ ಧೋರಣೆ ಖಂಡಿತವಾಗಿಯೂ ಕೂಡ ದೇಶದ ಪ್ರಗತಿಗೆ ಭಾರಿ ದೊಡ್ಡ ಪೆಟ್ಟನ್ನು ನೀಡುತ್ತೆ. ಸರ್ಕಾರ ಯುವಕರ ಬೆಂಬಲ ಕಳೆದುಕೊಂಡರೆ ಅದು ಅಸ್ಥಿವಾರವಿಲ್ಲದ ಕಟ್ಟಡದಂತೆ ಕ್ಷಣಾರ್ಧದಲ್ಲಿ ಕುಸಿದು ಬೀಳುತ್ತೆ ಅನ್ನೋದನ್ನ ಮರಿಬಾರದು. ವೀಕ್ಷಕರೇ, ಇಂದು ಜಂತರ್ ಮಂತರ್ ನಲ್ಲಿ ವಿದ್ಯಾರ್ಥಿಗಳಿಗೆ ಆದಂತಹ ಗತಿ ನಾಳೆ ನಮಗೂ ನಿಮಗೂ ಆಗೋದಿಲ್ವಾ? ಇದಕ್ಕೆ ಗ್ಯಾರಂಟಿ ಇದೆಯಾ? ಸರ್ಕಾರ ಮಾಡುವಂತಹ ಪ್ರತಿಯೊಂದು ತಪ್ಪುಗಳನ್ನ ನಾವು ಕುರುಡಾಗಿ ಬೆಂಬಲಿಸ್ತಾ ಹೋದ್ರೆ ಅಂತಿಮವಾಗಿ ನಾವೆಲ್ಲರೂ ಕೂಡ ನಮ್ಮ ಹಕ್ಕುಗಳನ್ನ ಕಳೆದುಕೊಂಡು ಕೇವಲ ಗುಲಾಮರಾಗಿ ಬದುಕಬೇಕಾಗುತ್ತೆ. ಪ್ರಶ್ನೆ ಮಾಡುವ ಧ್ವನಿಗಳನ್ನ ಮೊಳೆ ಚುಚ್ಚಿದಂತಹ ಲಾಠಿಗಳಿಂದ ಬಗ್ಗು ಬಡಿಯುವಂತಹ ಈ ವ್ಯವಸ್ಥೆ ಹೀಗೆ ಮುಂದುವರೆದ್ರೆ ನಾಳೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಎನ್ನುವುದು ಕೇವಲ ಪುಸ್ತಕದ ಬದನೆಕಾಯಿಯಾಗಿ ಉಳಿಯುತ್ತೆ. ಸರ್ಕಾರವನ್ನ ಆಯ್ಕೆ ಮಾಡೋದು ನಾವು. ನಮಗೆ ಆಡಳಿತ ಯಂತ್ರವನ್ನ ಪ್ರಶ್ನಿಸುವ ಸಂಪೂರ್ಣ ಹಕ್ಕಿದೆ. ಜನರೇ ಈಗಲಾದ್ರೂ ಕಣ್ಣು ತೆರೆದು ಈ ದೌರ್ಜನ್ಯದ ವಿರುದ್ಧ ಧ್ವನಿ ಎತ್ತಲೇಬೇಕಾದ ಅನಿವಾರ್ಯತೆ ಎದುರಾಗಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಇಡೀ ಭೌಗೋಳಿಕ ಮತ್ತು ಆಂತರಿಕ ವಿದ್ಯಮಾನವನ್ನು ಅವಲೋಕಿಸಿದಾಗ ನಮಗೆ ಅರ್ಥ ಆಗುವಂತಹ ಒಂದು ಕಟ್ಟು ಸತ್ಯ ಏನಂದ್ರೆ ಅಧಿಕಾರದ ಮದ ಯಾವತ್ತಿಗೂ ಕೂಡ ಶಾಶ್ವತವಲ್ಲ. ಮೋದಿ ಸರ್ಕಾರದ ಈ ಅನೇಕ ಯೋಜನೆಗಳನ್ನ ನಾನು ಮೆಚ್ಚಿದ್ದೇನೆ. ಆದ್ರೆ ವಿದ್ಯಾರ್ಥಿಗಳ ಮೇಲಿನ ಈ ಕ್ರೌರ್ಯವನ್ನ ನಾನು ನನ್ನ ಕೊನೆಯ ಉಸಿರಿರುವವರೆಗೂ ಖಂಡಿಸ್ತೇನೆ. ಪ್ರಶ್ನೆ ಮಾಡಿದ್ರೆ ಉಸಿರನ್ನೇ ಶಾಶ್ವತವಾಗಿ ನಿಲ್ಲಿಸಿಬಿಡುವಂತಹ ಈ ಬೆದರಿಕೆಯ ತಂತ್ರಗಾರಿಕೆ ಭಾರತದಂತಹ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಖಂಡಿತ ನಡೆಯೋದಿಲ್ಲ. ದೆಹಲಿ ಪೊಲೀಸರು ಮತ್ತು ಆ ನಕಲಿ ಗೂಂಡಾಗಳು ಮಾಡಿದಂತಹ ಈ ಪೈಶಾಚಿಕ ಕೃತ್ಯಕ್ಕೆ ಕೇಂದ್ರ ಸರ್ಕಾರ ಮುಂದೊಂದು ದಿನ ಭಾರಿ ದೊಡ್ಡ ಬೆಲೆಯನ್ನ ತೆರಬೇಕಾಗುತ್ತೆ. ಯುವ ಶಕ್ತಿಯ ಕಣ್ಣೀರು ಯಾವತ್ತಿಗೂ ಕೂಡ ವ್ಯರ್ಥವಾಗೋದಿಲ್ಲ. ಆ ಕಣ್ಣೀರು ಮುಂದೊಂದು ದಿನ ಭಾರಿ ದೊಡ್ಡ ಕ್ರಾಂತಿಯಾಗಿ ಬದಲಾಗುತ್ತೆ ಎನ್ನುವುದನ್ನ ಕಾಲವೇ ನಿರ್ಣಯ ಮಾಡುತ್ತೆ. ಜಂತರ್ ಮಂತರ್ ನಲ್ಲಿ ವಿದ್ಯಾರ್ಥಿಗಳ ಮೇಲಾದಂತಹ ಈ ಭೀಕರ ದೌರ್ಜನ್ಯ ಮತ್ತು ಸರ್ಕಾರದ ಈ ಸರ್ವಾಧಿಕಾರಿ ಧೋರಣೆಯ ವಾಸ್ತವವನ್ನ ಎಲ್ಲರಿಗೂ ತಲುಪುವ ಹಾಗೆ ಹೆಮ್ಮೆಯಿಂದ ವಿಡಿಯೋವನ್ನ ನಿಮ್ಮ ವಾಟ್ಸ್ಆಪ್, ಫೇಸ್ಬುಕ್ ಗ್ರೂಪ್ ನಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿಯ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ ಆದ ರಿಪೋರ್ಟ್ ಗಳಿಗಾಗಿ ನಿಮ್ಮ ನೆಚ್ಚಿನ ಫಸ್ಟ್ ಟ್ಯೂಬ್ ಯೂಟ್ಯೂಬ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಮತ್ತೊಂದು ರೋಚಕ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಎಚ್ಚರದಿಂದ ಇರಿ. ದೇಶ ವಿದೇಶದ ಆಗು ಹೋಗುಗಳನ್ನು ಗಮನಿಸ್ತಾನೆ ಇರಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.